ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮಖಾನ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಈ ಥರ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1/4 ಕಪ್ ಆಗುವಷ್ಟು, ಕಾಲಿಲ್ಲ, ಒಂದು 30 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು ಬೇಕಾದರೂ ಹಾಕ್ಕೊಳ್ಳಿ, ಬಿಳಿ ಎಳ್ಳಿದ್ದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಂದ್ರೂ ಪರವಾಗಿಲ್ಲ. ಸೊ ಸಣ್ಣ ಉರಿನಲ್ಲಿ ಹುರ್ಕೊಳ್ಳಿ. ನಾನಿಲ್ಲೆಲ್ಲ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಈ ಥರ ಆಗಿದ್ದಾಗ ತೆಗೊಂಡ್ಬಿಡಿ. ಮತ್ತು ಒಂದು ಚಿಕ್ಕ ಕಪ್ ಆಗುವಷ್ಟು ಗಸಗಸೆ, ಅದನ್ನೂ ಅಷ್ಟೇ ಒಂದು 30 ಗ್ರಾಮ್ಸ್. ಅದು ಸಿಡ ಅನ್ನೋಷ್ಟು ಸೌಂಡ್ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಳ್ಳಿ. ಇದು ನಾನು ತುಪ್ಪ ಹಾಕಿಲ್ದೇ ಹುರಿತಾ ಇರೋದು. ನೆಕ್ಸ್ಟು ಕುಂಬಳಕಾಯಿ ಬೀಜ, ಗೋಡಂಬಿ, ಸೂರ್ಯಕಾಂತಿ ಬೀಜ ಮತ್ತು ವಾಲ್ನಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೆ. ನೀವು ಬೀಜಗಳನ್ನ ಒಂದು 20 ಗ್ರಾಮ್ ಹಾಕೋದು ಪರವಾಗಿಲ್ಲ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋದು ಪರವಾಗಿಲ್ಲ, ಒಂದು 50 ಗ್ರಾಮ್ ಅಷ್ಟು ಹಾಕೋದು ಪರವಾಗಿಲ್ಲ. ಸೊ ಎಲ್ಲ ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮಾಡಬೇಡಿ. ನಾನಿವಾಗ ಪಿಸ್ತಾ ಹಾಕ್ತಿದ್ದೀನಿ. ಇದನ್ನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಡ್ರೈ ರೋಸ್ಟ್ ಏನಕ್ಕೆ ಅಂದರೆ ಜಾಸ್ತಿ ದಿನ ಇಟ್ಟರೆ ಕೆಡೋದಿಲ್ಲ ಅಂತ. ನೆಕ್ಸ್ಟು ಬಾದಾಮಿ ಮತ್ತು ಒಣ ಖರ್ಜೂರ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಸಪೋಸ್ ನೀವೆಲ್ಲ ಇದನ್ನು ಬಿಸಿಲಲ್ಲಿ ಒಣಗಿಸಿ ಕಟ್ ಮಾಡ್ಕೊಂಡಿದ್ರೆ ಜಾಸ್ತಿ ಏನು ಬೇಡ, 1-2 ನಿಮಿಷ ಎಲ್ಲನೂ ಹಾಕ್ಬಿಟ್ಟು ಒಂದೇ ಸಲ ಫ್ರೈ ಮಾಡ್ಕೊಂಬಿಡಿ. ನೆಕ್ಸ್ಟು ಒಂದು 10 ಅಥವಾ 20 ಗ್ರಾಮ್ ಅಷ್ಟು ಚಿಯಾ ಸೀಡ್ಸು ಮತ್ತು ಅಗಸೆ ಬೀಜ, ಅದು ಅಷ್ಟೇ 20 ಗ್ರಾಮ್ ಅಷ್ಟು. ಇದನ್ನು ಅಷ್ಟೊಂದು ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟು ಕೊಬ್ಬರಿ. ನಿಮಗೆ ಕೊಬ್ಬರಿ ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಕಮ್ಮಿ ಇತ್ತು ನನ್ನ ಹತ್ರ, ಸೊ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವೊಂದು ಫುಲ್ಲು ಹಾಕ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ, ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು. ನೆಕ್ಸ್ಟು ಪುಡಿ ಮಾಡ್ಕೊಂಡಿರೋ ಮಖಾನನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಷ್ಟಾದರೂ ಡ್ರೈ ಫ್ರೂಟ್ಸ್ ಇರಲಿ, ಡಿಫ್ರೆಂಟಾಗಿ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ನೀವು ಹಾಕ್ಕೊಂಡು ಮಾಡ್ಕೊಬೋದು, ಇಂಥದ್ದೇ ಅಂತ ಏನಿಲ್ಲ. ನೆಕ್ಸ್ಟು ಅದೇ ಬಾಣಲೆಗೆ 1/4 ಕಪ್ ಆಗೋಷ್ಟು ತುಪ್ಪ ಬಿಸಿ ಮಾಡೋಕ್ಕೆ ಇಡಬೇಕು. ನಾನಿಲ್ಲಿ ಗೋಂದ್ ತೊಗೊಂಡಿದ್ದೀನಿ, ಅಂದರೆ ಅಂಟು. ನಾನು ಲಾಸ್ಟ್ ಟೈಮ್ ನಿಮಗೆ ಬಾದಾಮಿ ಗೋಂದ್ ಹೇಳ್ಕೊಟ್ಟು ತೋರಿಸಿದ್ದೆ. ಇದು ಗೋಂದ್, ಅಂದರೆ ಅಂಟುಂಡೆ ಮಾಡೋದಕ್ಕೆ ಅಂತಲೇ ಯೂಸ್ ಮಾಡೋದು. ಇದು ಗ್ಲಾಸ್ ಟೆಕ್ಸ್ಚರ್ ಇರುತ್ತೆ. ನಿಮ್ಮ ಗ್ರಂಥಿಕೆ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ, ಗೋಂದ್ ಕೇಳಿದ್ರೆ, ಅಂಟುಂಡೆಗೆ ಕೇಳಿದ್ರೆ, ಅಂಟುಂಡೆ ಗೋಂದ್ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ ಅಂಟು. ಬಾದಾಮಿ ಗೋಂದ್ ಬೇರೆ, ಇದು ಬೇರೆ. ಇದು ಗ್ಲಾಸ್ ಟೆಕ್ಸ್ಚರ್ ಇರುತ್ತೆ. ಸೊ ಇದನ್ನು ನಾನಿಲ್ಲಿ ಕಾಲಿಗಿಂತ ಸ್ವಲ್ಪ ಅಂತ ತೊಗೊಂಡಿದ್ದೀನಿ. ಅದು ಇವಾಗ ತುಪ್ಪ ಕಾಯ್ದಿರುತ್ತಲ್ವ, ಅದಕ್ಕೆ ಹಾಕಬೇಕು ಗೋಂದು. ಯಾಕಂದರೆ ಈ ಥರ ಅರಳುತ್ತೆ. ಸೊ ತುಪ್ಪದಲ್ಲಿ ಕರೆದ್ಬಿಟ್ಟು ನಾವು ಅಂಟುಂಡೆಗೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಉಂಡೆ ಕಟ್ಟೋದಕ್ಕೆ. ಈ ಥರ ಅರಳಬೇಕು, ಅಂದರೆ ಹೂವು ಥರ ಅರಳಬೇಕು. ತುಪ್ಪದಲ್ಲೇ ನಾವು ಕರಿಬೇಕಾಗುತ್ತೆ. ಇದು ಅಷ್ಟೇ. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಒಂದು 30 ಅಥವಾ 50 ಗ್ರಾಮ್ಸ್ ತೊಗೊಳ್ತೀನಿ ಅಂದರೆ ನೀವು 1/4 ಕಪ್ಗಿಂತ ಸ್ವಲ್ಪ ಅರ್ಧ ತೊಗೊಳ್ಬೇಕಾಗತ್ತೆ. ಸೊ ಇದನ್ನು ನೀಟಾಗಿ ಹುರ್ಕೊಳ್ಬೇಕು. ಅದು ಫುಲ್ಲು ಅರಳಬೇಕು. ತುಪ್ಪ ಹಾಕಿದ್ರೆ ನೀವು ಸಣ್ಣ ಊರಿನಲ್ಲೇ ಇಟ್ಕೊಳ್ಳಿ. ಸೊ ಇವಾಗ ಇದನ್ನು ತೆಕ್ಕೊಳ್ಬೇಕಾಗತ್ತೆ. ಇವಾಗ ಫುಲ್ಲು ಅರಳಿದೆ, ಸೊ ತೆಕ್ಕೊಳ್ಬೇಕಾಗುತ್ತೆ. ಅದೇ ತುಪ್ಪಕ್ಕೆ ನಾನಿಲ್ಲಿ ಒಣಗಿರೋ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗ್ರೀನ್ ಕಲರು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರು ತೊಗೊಂಡಿದ್ದೀನಿ. ನೀವು ಇನ್ನೊಂದು ಗ್ರೀನ್ ಬೆರಿ ಅಥವಾ ರಾಸ್ಬೆರಿ ಎಷ್ಟೊಂದು ಇರುತ್ತೆ, ನಿಮ್ಮ ಹತ್ರ ಇದೆ, ನೀವು ಅದನ್ನು ಹಾಕ್ಕೊಳ್ಬೋದು. ಇದು ನನ್ನ ತುಪ್ಪದಲ್ಲಿ ಏನಕ್ಕೆ ಅಂದರೆ ಇದೆಲ್ಲ ಸ್ವಲ್ಪ ಅಂಟಿರುತ್ತೆ, ಮಾಯ್ಶ್ಚರೈಸರ್ ಜಾಸ್ತಿ ಇರುತ್ತೆ, ಮತ್ತು ಅಂಜೂರ.
ಇದನ್ನು ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡಾಗ ಅಂಟಿದು ಕಮ್ಮಿ ಆಗುತ್ತೆ. ಸೊ ಅಷ್ಟು ಬೇಗ ಸ್ಮೆಲ್ ಬರೋದಿಲ್ಲ. ಸೊ ನೀವು ಒಂದು 15-20 ಡೇಸ್ ಅಥವಾ 1 ಮಂತ್ ಇಡ್ತೀನಿ ಅಂದ್ರೂ ಬಾಕ್ಸಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು. ತುಪ್ಪದಲ್ಲಿ ಸಪ್ರೇಟಾಗಿ ಇಷ್ಟನ್ನು ಮಾತ್ರ ಹುರ್ಕೊಳ್ಳಿ. ಖರ್ಜೂರ ಇಟ್ಟು ಅಂದ್ರೂ ಹಸಿ ಖರ್ಜೂರನೂ ತುಪ್ಪದಲ್ಲಿ ಹುರ್ಕೊಳ್ಬೋದು. ನೆಕ್ಸ್ಟು ಅದೇ ಇದಕ್ಕೆ ಒಂದು 2-3 ಸ್ಪೂನಷ್ಟು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಂಡ್ರೆ ಸಾಕು, ಸ್ಮೆಲ್ ಬರೋಷ್ಟು. ಇದು ನಿಮ್ಗೆ ಆಪ್ಷನಲ್, ಬೇಕಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನೆಕ್ಸ್ಟು ಒಂದು 1/4 ಚಮಚ ಆಗೋಷ್ಟು ಮೆಂತ್ಯ ಕಾಳು. ಇದನ್ನು ಅಷ್ಟೇ ನೀವು ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಇದನ್ನು ಹುರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ನಾನು ತೊಗೊಂಡಿರೋ ಎಲ್ಲ 50-50 ಗ್ರಾಮ್ಸ್ ಇದೆ ಡ್ರೈ ಫ್ರೂಟ್ಸು. ಸೊ ಅದಕ್ಕೆ ನಾನಿಲ್ಲಿ 1 ಉಂಡೆ ಪ್ಲಸ್ ಅರ್ಧ ಉಂಡೆ, 1.5 ಉಂಡೆ ಆಗೋಷ್ಟು ಉಂಡೆನ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆಲೆ ಪಾಕ ಬರೋ ಹಾಗೆ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಗೋಂದ್ ಮತ್ತು ಮೆಂತ್ಯನ ಪೌಡರ್ ಮಾಡ್ಕೊಂಡಿದೆ. ಈ ಥರ ಫುಲ್ಲು ಒಂದೆಲೆ ಪಾಕ ಏನು ಬೇಡ, ಬರುತ್ತೆ ಅನ್ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇ. ನಾನಿಲ್ಲಿ ಒಣಶುಂಠಿ ಪುಡಿ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಜಾಪಕಾಯಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇವಾಗ ಪಾಕ ಚೆಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅದು ಬಟ್ಲಿಗೆ ನೀರಲ್ಲಿ ಹಾಕಿಬಿಟ್ಟು ಬಟ್ಲಿಗೆ ತಣ್ಣೀರು ಹಾಕಿ ಅದಕ್ಕೆ ಪಾಕನ ಹಾಕಿದ್ರೆ ಕಚ್ಕೊಳ್ಬೇಕು. ಸೊ ಅದಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಗಿದ್ಮೇಲೆ ಮತ್ತೆ ಇವಾಗ ಹಾಕ್ತಾಯಿದ್ದೀನಿ. ಫುಲ್ಲು ಒಂದೆಲೆ ಪಾಕ ಬರ್ತಿದೆ ಅನ್ಬೇಕಾದ್ರೆ ನೀವು ಆಫ್ ಮಾಡಬೇಡಿ. ನೋಡಿ ಇವಾಗ ಈ ಥರ ಫೋಲ್ಡ್ ಆಗ್ತಿದೆ ಅಲ್ವಾ, ನೀಟಾಗಿ ಫೋಲ್ಡ್ ಆಗ್ತಿದೆ. ಇಷ್ಟು ಸಾಕಾಗತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸೊ ಇವಾಗ ನಾನಿಲ್ಲಿ ಗೋಂದನ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಂಟನ್ನು ಪೌಡರ್ ಮಾಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾನು ತೋರಿಸ್ತಿರೋ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಬೆಲ್ಲದ ಪಾಕ, ಅಂದರೆ ವಯಸ್ಸಾಗಿರೋದು ಅಥವಾ ಹಲ್ಲಾಗದಿರೋದು ಸಹ ತಿನ್ನೋಕೆ ಆಗೋವಂಥ ಕನ್ಸಿಸ್ಟೆನ್ಸಿ. ತುಂಬ ಗಟ್ಟಿಲ್ಲ, ತುಂಬ ಮೆದುನೂ ಇಲ್ಲ, ಆ ಕನ್ಸಿಸ್ಟೆನ್ಸಿಲಿ ತೋರಿಸ್ತಾ ಇರೋದು. ನೆಕ್ಸ್ಟ್ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಬೆಲ್ಲದ ಪಾಕ ಜೊತೆ ಎಲ್ಲ ಮಿಕ್ಸ್ ಆಗಬೇಕಾಗತ್ತಲ್ವ, ಅದಕ್ಕೋಸ್ಕರ. ಬೆಲ್ಲ ಬೇಡ ಅನ್ನೋದು ಬರೀ ಹಸಿ ಖರ್ಜೂರದಲ್ಲೂ ಸಹ ನೀವು ಮಾಡ್ಕೊಳ್ಬೋದು. ಸೊ ನಾನಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಥರ ಆಗಿರಲ್ವ, ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಡಿ. ಯಾಕಂದರೆ ಇದು ಸ್ವಲ್ಪ ತೆಳು ಆದರೆ ಉಂಡೆ ಕಟ್ಟೋದಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ಆಗುತ್ತೆ, ಈ ಥರ ಆಗಬೇಕು. ತುಂಬ ಅಂದರೆ ನೀರು ಬೇಡ ನಮಗೆ ಗಟ್ಟಿಗೆ ಇರಬೇಕಂದ್ರೆ ಸೊ ನೀವು ಗಟ್ಟಿಗೆ ಮಾಡ್ಕೊಳ್ಳಿ. ಸೊ ಈ ಥರ ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗಿದ್ಮೇಲೆ ಉಂಡೆ ಕಟ್ಕೊಳ್ಬೇಕು. ಸೊ ಇದು ಅಂಟುಂಡೆ ನೋಡೋದಲ್ಲ ಹೇಗೆ ಮಾಡೋದು ಅಂತ, ತುಂಬ ಈಸಿ. ಪ್ಲಸ್ ಹೆಣ್ಮಕ್ಳಿಗೆ, ಬಾಣಂತಿಯರಿಗೆ ಅಥವಾ ದೊಡ್ಡವರಾದವ್ರಿಗೆ ತುಂಬ ಒಳ್ಳೆಯದು, ಪ್ರೆಗ್ನೆಂಟ್ ಲೇಡೀಸ್ಗೆ. ಯಾಕಂದರೆ ಅಂಟು ಬಂದುಬಿಟ್ಟು ಸೊಂಟಕ್ಕೆ ಬಲ ಕೊಡುತ್ತೆ. ಮೆಂತ್ಯ ಮತ್ತು ಶುಂಠಿನೂ ಸಹ ದೇಹಕ್ಕೆ ಒಳ್ಳೆಯದು. ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.